ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯವಾಗಿ ಆಫೀಸ್ನಲ್ಲಿ ಯೂಸ್ ಮಾಡಬಹುದಂತಹ ವಾಕ್ಯಗಳನ್ನು ತಗೊಂಡು ಬಂದಿದ್ದೀನಿ. ನನ್ನ ಹತ್ರ ಕೆಲವು ಜನ ರಿಕ್ವೆಸ್ಟ್ ಮಾಡಿದ್ರು ಈ ರೀತಿಯ ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲನ್ನು ಫಾಲೋ ಮಾಡಬಹುದು. ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯ ವಾಕ್ಯ, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್ ಪ್ಲೀಸ್. ಕ್ಷಮಿಸಿ ಸರ್, ನಾನು ಒಳಗೆ ಬರಬಹುದೇ? ಈಗ ನಿಮ್ಮ ಹತ್ರ ಯಾರಾದರೂ ಈ ರೀತಿ ಕೇಳಿದ್ರೆ ನೀವು ಉತ್ತರವನ್ನು ಈ ರೀತಿ ಹೇಳ್ಬೋದು. ಎಸ್ ಪ್ಲೀಸ್ ಕಮ್ ಇನ್. ಎಸ್ ಪ್ಲೀಸ್ ಕಮ್ ಇನ್. ಬನ್ನಿ ಅನ್ನುವ ಅರ್ಥ. ಈಸ್ ದ ಫೈಲ್ ರೆಡಿ? ಈಸ್ ದ ಫೈಲ್ ರೆಡಿ? ಫೈಲ್ ರೆಡಿ ಆಯ್ತಾ? ಎಸ್ ಸರ್, ಇಟ್ಸ್ ರೆಡಿ. ಎಸ್ ಸರ್, ಇಟ್ಸ್ ರೆಡಿ. ಹೌದು, ರೆಡಿ ಆಗಿದೆ. ಇಲ್ಲ, ಅಕಸ್ಮಾತಾಗಿ ಫೈಲ್ ರೆಡಿ ಆಗಿಲ್ಲ, ನೀವು ಇನ್ನೂ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದ್ರೆ ಈ ರೀತಿಯಾಗಿ ನೀವು ಉತ್ತರವನ್ನು ಕೊಡಬಹುದು. ನೋ ಸರ್, ನಾಟ್ ಯೆಟ್. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ನೋ ಸರ್, ನಾಟ್ ಯೆಟ್. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಇನ್ನೂ ಇಲ್ಲ, ನಾನು ಅದರ ಮೇಲೆ ಕೆಲಸ ಮಾಡ್ತಿದ್ದೇನೆ. ಹಿಯರ್ ಇಸ್ ದ ಫೈಲ್. ಹಿಯರ್ ಇಸ್ ದ ಫೈಲ್. ಫೈಲ್ ಇಲ್ಲಿದೆ. ನೀವು ಫೈಲನ್ನು ಕೊಡಬೇಕಂದ್ರೆ ಈ ರೀತಿ ಕೊಡಬಹುದು. ಹಿಯರ್ ಇಸ್ ದ ಫೈಲ್ ಅಂದರೆ ಫೈಲ್ ತಗೊಳ್ಳಿ ಅನ್ನುವ ಅರ್ಥದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಕಮ್ ಟು ಆಫೀಸ್ ಟುಡೇ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಕಮ್ ಟು ಆಫೀಸ್ ಟುಡೇ. ನನಗೆ ಇಂದು ಹುಷಾರಿಲ್ಲ, ಆಫೀಸ್ಗೆ ಬರಲು ಸಾಧ್ಯವಿಲ್ಲ ಅನಿಸುತ್ತದೆ. ಇದನ್ನು ನೀವು ನಿಮ್ಮ ಕೊಲೀಗ್ಸ್ಗೆ ಕೂಡ ಹೇಳ್ಬೋದು, ಫೋನಿನಲ್ಲಿ ಹೇಳೋ ರೀತಿಯಲ್ಲಿ, ಅಥವಾ ನೀವು ನಿಮ್ಮ ಬಾಸ್ಗೆ ಕೂಡ ಹೇಳ್ಬೋದು. ಹೇಳಬೇಕು ಅಂದರೆ ಬಾಸಿಗೆ ಹೇಳೋದಾದರೆ ಸರ್ ಅಂತ ಹಾಕ್ಕೊಡ್ರೆ ಆಯಿತು. ಓಕೆ, ಟೇಕ್ ಕೇರ್. ಓಕೆ, ಟೇಕ್ ಕೇರ್. ನಿಮ್ಮ ಹತ್ರ ಯಾರಾದರೂ ಹೇಳಿದರೆ, ನಿಮ್ಮ ಕೊಲೀಗ್ಸ್, ಅವ್ರು ಬರೋದಿಲ್ಲ, ಹುಷಾರಿಲ್ಲ ಅಂತ ಹೇಳಿದರೆ ಓಕೆ, ಟೇಕ್ ಕೇರ್ ಅಂತ ನೀವು ಉತ್ತರವನ್ನು ಕೊಡ್ಬೋದು. ಸರಿ, ಹುಷಾರು ಅನ್ನುವ ಅರ್ಥ. Could I talk to you for a minute, please? Could I talk to you for a minute, please? ನಾನು ನಿಮ್ಮ ಜೊತೆ ಒಂದು ನಿಮಿಷ ಮಾತನಾಡಬಹುದೇ? ಓಕೆ, ಶೋರ್, ಟೆಲ್ ಮೀ. ಓಕೆ, ಶೋರ್, ಟೆಲ್ ಮೀ. ಖಂಡಿತ, ಹೇಳಿ. ವಾಟ್ ಟೈಮ್ ಇಸ್ ದ ಮೀಟಿಂಗ್? ವಾಟ್ ಟೈಮ್ ಇಸ್ ದ ಮೀಟಿಂಗ್? ಮೀಟಿಂಗ್ ಎಷ್ಟು ಗಂಟೆಗೆ? ಉತ್ತರವಾಗಿ ನಿಮ್ಮ ಹತ್ರ ಯಾರಾದರೂ ಈ ರೀತಿ ಪ್ರಶ್ನೆ ಕೇಳಿದರೆ ಯಾವ ಟೈಮಲ್ಲಿ ಮೀಟಿಂಗ್ ಆಗುತ್ತೆ ಅದನ್ನು ಹೇಳಿದರೆ ಆಯಿತು. 11 o'clock. 11 o'clock. 11 ಗಂಟೆ. Can we just have a quick meeting? Can we just have a quick meeting? ಒಂದು ಸಣ್ಣ ಮೀಟಿಂಗ್ ಮಾಡೋಣವಾ? ಎಸ್ ಶೋರ್. ಎಸ್ ಶೋರ್. ಖಂಡಿತ. ಈ ರೀತಿ ನೀವು ಉತ್ತರವನ್ನು ಕೊಡ್ಬೋದು. ಪ್ಲೀಸ್ ಮೇಕ್ ಇಟ್ ಕ್ವಿಕ್. ಪ್ಲೀಸ್ ಮೇಕ್ ಇಟ್ ಕ್ವಿಕ್. ಬೇಗ ಮಾಡಿ. ನಿಮ್ಮ ಹತ್ರ ಯಾರಾದರೂ ಈ ರೀತಿ ಹೇಳಿದರೆ ನೀವು ಹೇಳ್ಬೋದು, ಓಕೆ, ಐ ವಿಲ್ ಫಿನಿಶ್ ಇಟ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಓಕೆ, ಐ ವಿಲ್ ಫಿನಿಶ್ ಇಟ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಆಯಿತು, ಆದಷ್ಟು ಬೇಗ ಮಾಡ್ತೇನೆ. Can you please schedule the meeting for 3 p.m.? Can you please schedule the meeting for 3 p.m.? ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ನಿಗದಿಪಡಿಸಬಹುದೇ? ಓಕೆ, ಐ ವಿಲ್ ಡೂ ದ್ಯಾಟ್.
ಓಕೆ, ಐ ವಿಲ್ ಡೂ ದ್ಯಾಟ್. ಉತ್ತರವಾಗಿ ನೀವು ಈ ರೀತಿ ಹೇಳ್ಬೋದು. ಆಯಿತು, ನಾನು ಮಾಡ್ತೇನೆ. ಓಕೆ, ಐ ವಿಲ್ ಡೂ ದ್ಯಾಟ್. ಯು ರಿಯಲಿ ಡಿಡ್ ಎ ಗುಡ್ ಜಾಬ್. ಯು ರಿಯಲಿ ಡಿಡ್ ಎ ಗುಡ್ ಜಾಬ್. ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ. ನಿಮ್ಮ ಬಾಸ್ ನಿಮಗೆ ಈ ರೀತಿ ಹೇಳಿದರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಸ್ ಎವ್ರಿಥಿಂಗ್ ರೆಡಿ ಫಾರ್ ಟುಮಾರೋಸ್ ಮೀಟಿಂಗ್? ಈಸ್ ಎವ್ರಿಥಿಂಗ್ ರೆಡಿ ಫಾರ್ ಟುಮಾರೋಸ್ ಮೀಟಿಂಗ್? ನಾಳೆಯ ಮೀಟಿಂಗಿಗೆ ಎಲ್ಲ ರೆಡಿ ಇದೆಯಾ? ಯೆಸ್, ಎವ್ರಿಥಿಂಗ್ ಇಸ್ ರೆಡಿ. ಯೆಸ್, ಎವ್ರಿಥಿಂಗ್ ಇಸ್ ರೆಡಿ. ಹೌದು, ಎಲ್ಲ ರೆಡಿ ಇದೆ. ಹ್ಯಾವ್ ಯು ಇನ್ಫಾರ್ಮ್ಡ್ ಎವ್ರಿವನ್? ಹ್ಯಾವ್ ಯು ಇನ್ಫಾರ್ಮ್ಡ್ ಎವ್ರಿವನ್? ನೀವು ಎಲ್ಲರಿಗೂ ತಿಳಿಸಿದ್ದೀರಾ? ಯೆಸ್. ಇಲ್ಲ, ತಿಳಿಸಿಲ್ಲ ಅಂತಿದ್ರೆ ನಾಟ್ ಯೆಟ್. ಐ ವಿಲ್ ಇನ್ಫಾರ್ಮ್ ಎವ್ರಿವನ್ ರೈಟ್ ಅವೇ. ನಾಟ್ ಯೆಟ್. ಐ ವಿಲ್ ಇನ್ಫಾರ್ಮ್ ಎವ್ರಿವನ್ ರೈಟ್ ಅವೇ. ಇನ್ನೂ ಇಲ್ಲ, ಈಗಲೇ ಎಲ್ಲರಿಗೂ ತಿಳಿಸುತ್ತೇನೆ. ಹ್ಯಾವ್ ಯು ಸೆಂಟ್ ದ ಮೀಟಿಂಗ್ ಇನ್ವೈಟ್ ಯೆಟ್? ಹ್ಯಾವ್ ಯು ಸೆಂಟ್ ದ ಮೀಟಿಂಗ್ ಇನ್ವೈಟ್ ಯೆಟ್? ಮೀಟಿಂಗ್ ಇನ್ವೈಟ್ ಕಳಿಸಿದ್ರಾ? ಈಗ ಮೀಟಿಂಗ್ ಇನ್ವೈಟ್ ಅಂತ ಇರುತ್ತೆ ಆನ್ಲೈನಲ್ಲ. ಮೀಟಿಂಗ್ ಶೆಡ್ಯೂಲ್ ಮಾಡಬೇಕಂದ್ರೆ ಮೀಟಿಂಗ್ ಇನ್ವೈಟನ್ನು ಕಳಿಸ್ತಾರೆ. ಯಾವುದರಲ್ಲಿ ಇರ್ಬೋದು, ಗೂಗಲಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ಅಪ್ಲಿಕೇಶನಲ್ಲಿ ಇರ್ಬೋದು. ಮೀಟಿಂಗ್ ಇನ್ವೈಟ್ ಅಂತ ನಾವು ಕಳಿಸ್ತೇವೆ. ಎಸ್, ಇಟ್ಸ್ ಆಲ್ರೆಡಿ ಸೆಂಟ್. ಎಸ್, ಇಟ್ಸ್ ಆಲ್ರೆಡಿ ಸೆಂಟ್. ಹೌದು, ಕಳುಹಿಸಿದ್ದೇನೆ. ಇಲ್ಲ, ಕಳಿಸಿಲ್ಲ ಅಂತಿದ್ರೆ ನಾಟ್ ಯೆಟ್. ಐ ವಿಲ್ ಸೆಂಡ್ ದಿ ಇನ್ವೈಟ್ ಬೈ EOD ಟುಡೇ. ನಾಟ್ ಯೆಟ್. ಐ ವಿಲ್ ಸೆಂಡ್ ದಿ ಇನ್ವೈಟ್ ಬೈ EOD ಟುಡೇ. ಇನ್ನೂ ಇಲ್ಲ, ಇಂದು ಸಂಜೆಯ ಒಳಗೆ ಕಳುಹಿಸುತ್ತೇನೆ. ನೋಡಿ, EOD ಅಂದರೆ ಎಂಡ್ ಆಫ್ ದ ಡೇ ಅಂತ ಹೇಳುವಂಥದ್ದು. ಶಾರ್ಟ್ ಆಗಿ EOD ಅಂತ ಹೇಳ್ತೇವೆ. ಹ್ಯಾವ್ ಯು ಫಿನಿಶ್ಡ್ ವರ್ಕಿಂಗ್ ಆನ್ ದ ರಿಪೋರ್ಟ್? ಹ್ಯಾವ್ ಯು ಫಿನಿಶ್ಡ್ ವರ್ಕಿಂಗ್ ಆನ್ ದ ರಿಪೋರ್ಟ್? ಆ ರಿಪೋರ್ಟ್ ಕೆಲಸ ಮುಗೀತಾ? ಎಸ್, ಐ ವಿಲ್ ಸೆಂಡ್ ಯು ದ್ಯಾಟ್ ಇನ್ ಅ ಮಿನಿಟ್. ಎಸ್, ಐ ವಿಲ್ ಸೆಂಡ್ ಯು ದ್ಯಾಟ್ ಇನ್ ಅ ಮಿನಿಟ್. ಹೌದು, ಈಗ 1 ನಿಮಿಷದಲ್ಲಿ ನಿಮಗೆ ಅದನ್ನು ಕಳುಹಿಸುತ್ತೇನೆ. ಇಲ್ಲ, ಕೆಲಸ ಆಗಿಲ್ಲ ಅಂತಿದ್ರೆ ನೋ, ನಾಟ್ ಯೆಟ್. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ನೋ, ನಾಟ್ ಯೆಟ್. ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಇನ್ನೂ ಇಲ್ಲ, ನಾನು ಅದರ ಮೇಲೆ ಕೆಲಸ ಮಾಡುತ್ತಿದ್ದೇನೆ. ಡಿಡ್ ಯು ಚೆಕ್ ಯುವರ್ ಮೇಲ್? ಡಿಡ್ ಯು ಚೆಕ್ ಯುವರ್ ಮೇಲ್? ನಿಮ್ಮ ಮೇಲ್ ಚೆಕ್ ಮಾಡಿದ್ರಾ? ಎಸ್, ಚೆಕ್ ಮಾಡಿದರೆ ಎಸ್. ಇಲ್ಲ, ನೋ. ಇಸ್ ದೇರ್ ಎನಿಥಿಂಗ್ ಇಂಪಾರ್ಟೆಂಟ್? ನೋ. ಇಸ್ ದೇರ್ ಎನಿಥಿಂಗ್ ಇಂಪಾರ್ಟೆಂಟ್? ಇಲ್ಲ, ಏನಾದರೂ ಮುಖ್ಯವಾದ ವಿಷಯ ಇದೆಯಾ? Today's meeting has been cancelled. Today's meeting has been cancelled. ಇವತ್ತಿನ ಮೀಟಿಂಗ್ ರದ್ದಾಗಿದೆ. ನಿಮಗೆ ಗೊತ್ತಿಲ್ಲ ಅಂತಿದ್ರೆ, ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದು ಗೊತ್ತಿಲ್ಲ ಅಂತಿದ್ರೆ, ಓ ರಿಯಲಿ? ಐ ಡಿಡ್ಂಟ್ ನೋ ಅಬೌಟ್ ದ್ಯಾಟ್. ಓ ರಿಯಲಿ? ಐ ಡಿಡ್ಂಟ್ ನೋ ಅಬೌಟ್ ದ್ಯಾಟ್. ಹೌದಾ, ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲ, ನಿಮಗೆ ಗೊತ್ತಾಗಿದೆ ಅಂತಿದ್ರೆ ಎಸ್, ಐ ಹ್ಯಾವ್ ರಿಸೀವ್ಡ್ ದ ನೋಟಿಫಿಕೇಶನ್. ಎಸ್, ಐ ಹ್ಯಾವ್ ರಿಸೀವ್ಡ್ ದ ನೋಟಿಫಿಕೇಶನ್. ಹೌದು, ನನಗೆ ಗೊತ್ತಿದೆ. ಕುಡ್ ಯು ಫಿನಿಶ್ ದಿಸ್ ರಿಪೋರ್ಟ್ ಬೈ 3 o'clock ಟುಡೇ? ಕುಡ್ ಯು ಫಿನಿಶ್ ದಿಸ್ ರಿಪೋರ್ಟ್ ಬೈ 3 o'clock ಟುಡೇ? 3 ಗಂಟೆಯ ಒಳಗಡೆ ಈ ರಿಪೋರ್ಟ್ ಮುಗಿಸಬಹುದೇ? ನೋ ಪ್ರಾಬ್ಲಮ್. ಏನು ತೊಂದರೆ ಇಲ್ಲ, ನಿಮಗೆ ಮುಗಿಸ್ಬೋದು ಅನಿಸುತ್ತೆ. ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಮಾಡಬಹುದು ಅನ್ನೋ ಅರ್ಥ. ಎಸ್, ಶ್ಯೂರ್. ಈ ರೀತಿಯಲ್ಲಿ ಕೂಡ ಉತ್ತರ ಕೊಡ್ಬೋದು, ಖಂಡಿತ. ಪ್ಲೀಸ್ ಮೇಲ್ ಮೀ ದ ಡಾಕ್ಯುಮೆಂಟ್ ಒನ್ಸ್ ಇಟ್ಸ್ ರೆಡಿ. ಪ್ಲೀಸ್ ಮೇಲ್ ಮೀ ದ ಡಾಕ್ಯುಮೆಂಟ್ ಒನ್ಸ್ ಇಟ್ಸ್ ರೆಡಿ. ಆ ಡಾಕ್ಯುಮೆಂಟ್ ತಯಾರಾದ ತಕ್ಷಣ ನನಗೆ ಕಳುಹಿಸಿ. ಓಕೆ, ಓಕೆ. The printer doesn't seem to work. The printer doesn't seem to work. ಪ್ರಿಂಟರ್ ಕೆಲಸ ಮಾಡುತ್ತಿಲ್ಲ ಅನಿಸ್ತದೆ. Really? Let me have a look. Really? Let me have a look.
ಹೌದಾ, ನಾನು ನೋಡ್ತೇನೆ. ಹ್ಯಾವ್ ಯು ರೀಚ್ಡ್ ದಿ ಆಫೀಸ್? ಹ್ಯಾವ್ ಯು ರೀಚ್ಡ್ ದಿ ಆಫೀಸ್? ನೀನು ಆಫೀಸಿಗೆ ತಲುಪಿದೆಯಾ? Yes, I am in the office already. Yes, I am in the office already. ಹೌದು, ನಾನು ಈಗಾಗಲೇ ಆಫೀಸ್ನಲ್ಲಿ ಇದ್ದೇನೆ. ಇಲ್ಲಾಂದ್ರೆ not yet, I am on the way. Not yet, I am on the way. ಇನ್ನೂ ಇಲ್ಲ, ನಾನು ಹೋಗ್ತಾ ಇದ್ದೇನೆ. Would you like to join us for lunch? Would you like to join us for lunch? ಊಟಕ್ಕೆ ನಮ್ಮ ಜೊತೆ ಬರ್ತೀರಾ? Yes, I would love to. Yes, I would love to. ಖಂಡಿತ. Sorry, I'm going to meet a friend of mine for lunch. Sorry, I'm going to meet a friend of mine for lunch. ಕ್ಷಮಿಸಿ, ನಾನು ಊಟದ ಸಮಯದಲ್ಲಿ ನನ್ನ ಸ್ನೇಹಿತನನ್ನು ಭೇಟಿಯಾಗಲಿದ್ದೇನೆ. There seemed to be some problem with my computer. Can you please help? There seemed to be some problem with my computer. Can you please help? ನನ್ನ ಕಂಪ್ಯೂಟರ್ನಲ್ಲಿ ಏನೋ ತೊಂದರೆ ಇರುವ ಹಾಗೆ ಕಾಣಿಸ್ತದೆ. ದಯವಿಟ್ಟು ನೀವು ನನಗೆ ಸಹಾಯ ಮಾಡ್ತೀರಾ? Sure, let me check. Sure, let me check. ಖಂಡಿತ, ನಾನು ನೋಡ್ತೇನೆ. ಇಲ್ಲ, ನಿಮಗೆ ಟೈಮ್ ಇಲ್ಲ, ನೀವೇನೋ ಬೇರೆ ಕೆಲಸದಲ್ಲಿದ್ದೀರಾ ಅಂತಿದ್ರೆ, just a minute, I am working on something. Just a minute, I am working on something. ಒಂದು ನಿಮಿಷ, ನಾನು ಸ್ವಲ್ಪ ಕೆಲಸದಲ್ಲಿದ್ದೇನೆ. Mr. Jane was looking for you. Mr. Jane was looking for you. ನಿಮ್ಮ ಬಾಸ್ ಮಿಸ್ಟರ್ ಜೈನ್ ಅಂದ್ಕೊಳ್ಳೋಣ, ಅವರು ಹುಡುಕ್ತಾ ಇದ್ರು ಅಂತ ನಿಮ್ಮ ಕೊಲೀಗ್ ನಿಮ್ಮ ಹತ್ರ ಹೇಳ್ತಾರೆ. Oh, did he say why? Oh, did he say why? ಓ, ಯಾಕೆ ಎಂದು ಹೇಳಿದ್ರಾ? ಇಲ್ಲಾಂದ್ರೆ ಓಕೆ, ಐ ವಿಲ್ ಗೋ ಟಾಕ್ ಟು ಹಿಮ್. ಓಕೆ, ಐ ವಿಲ್ ಗೋ ಟಾಕ್ ಟು ಹಿಮ್. ಸರಿ, ನಾನು ಹೋಗಿ ಅವರ ಬಳಿ ಮಾತನಾಡ್ತೇನೆ. I have to work overtime. Didn't finish my work. I have to work overtime. Didn't finish my work. ನಾನು ಓವರ್ ಟೈಮ್ ಕೆಲಸ ಮಾಡಬೇಕು, ನನ್ನ ಕೆಲಸವೇ ಮುಗ್ದಿಲ್ಲ. Oh, do you need some help? Oh, do you need some help? ಓ, ಏನಾದರೂ ಸಹಾಯ ಬೇಕಾ? I am done for the day. I'm going home. I am done for the day. I'm going home. ನನ್ನ ಇವತ್ತಿನ ಕೆಲಸ ಆಯಿತು, ನಾನು ಮನೆಗೆ ಹೋಗ್ತೇನೆ. Okay, see you tomorrow. Okay, see you tomorrow. ಸರಿ, ನಾಳೆ ಸಿಗೋಣ. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.